ಯಾವಾಗಲೂ ಕಡಲೆ ಬೀಜ ಅಥವಾ ಎಳ್ಳು ಹಾಕಿ ಚಿಕ್ಕಿ ಮಾಡೋದೇನ ಈ ರೀತಿ ಎಷ್ಟೋ ಹೆಲ್ತ್ ಬೆನಿಫಿಟ್ಸ್ ಇರೋ ಅಂತ ಮಲ್ಟಿ ಸೀಡ್ಸಿಂದ ಒಂದ್ಸರಿ ಚಿಕ್ಕಿ ಮಾಡಿ ನೋಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇನ್ನು ಹೆಲ್ತ್ ವೈಸ್ ಅಂತೂ ನಾನು ಹೇಳೋದೇ ಬೇಡ. ಒಂದ್ಸರಿ ನೀವೇ ಗೂಗಲಲ್ಲಿ ಚೆಕ್ ಮಾಡಿಬಿಡಿ, ಗೊತ್ತಾಗ್ಬಿಡತ್ತೆ. ಮೊದಲಿಗೆ 1/4 ಕಪ್ ಅಳತೆಯಲ್ಲಿ ಸೂರ್ಯಕಾಂತಿ ಬೀಜ ಹಾಗೆ ಕುಂಬಳಕಾಯಿ ಬೀಜನ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೋಬೇಕು. ನಂತರ 1/4 ಕಪ್ ಅಗಸೆ ಬೀಜನ ಸಹ ಈ ರೀತಿ ಸಿಡಿಯೋವರೆಗೂ ಫ್ರೈ ಮಾಡಿ ತೆಗೆದಿಟ್ಕೋಬೇಕು. ಈಗ ಅದೇ 1/4 ಕಪ್ ಅಳತೆಯಲ್ಲಿ 2ರಷ್ಟು ಬಿಳಿ ಎಳ್ಳನ್ನು ಸಹ ಹಾಕಿ ಫ್ರೈ ಮಾಡಿ ತೆಗೆದಿಡ್ತಾ ಇದ್ದೀನಿ. ಇದು ಪೂರ್ತಿ ತಣ್ಣಗಾಗಬೇಕು. ಅಷ್ಟರಲ್ಲಿ ನಾನಿಲ್ಲಿ ಆಡಿ ಎಕೋಬೇಕ್ ಶೀಟ್ನ ತಗೊತಾ ಇದ್ದೀನಿ. ಇಲ್ಲ ಅಂದ್ರೆ ಒಂದು ಪ್ಲೇಟ್ಗೆ ಎಣ್ಣೆ ಅಥವಾ ತುಪ್ಪನ ಸವರಿ ರೆಡಿ ಮಾಡಿ ಇಟ್ಕೋಬೇಕು. ಈಗ ನಾನಿಲ್ಲಿ 1 ಕಪ್ ಬೆಲ್ಲ 1/4 ಕಪ್ ಅಷ್ಟು ನೀರು ಹಾಕೊಂಡು ಪಾಕ ಮಾಡ್ಕೊತಾ ಇದ್ದೀನಿ. 1/4 ಕಪ್ ಸೀಡ್ಸ್ಗೆ 1 ಕಪ್ ಬೆಲ್ಲ ಕರೆಕ್ಟಾಗಿ ಸರಿ ಹೋಗುತ್ತೆ. 1:1 ಬೇಕಾದ್ರೂ ತಗೋಬಹುದು. ನೋಡಿ ಈ ರೀತಿ ಪಾಕ ಒಂದ್ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬಂದ್ಮೇಲೆ ಚೆಕ್ ಮಾಡ್ತಾ ಇದ್ದೀನಿ. ಪಾಕ ಸ್ವಲ್ಪ ನೀರ್ಗೆ ಹಾಕಿ ಮುರಿದ್ರೆ ಟಕ್ ಅಂತ ಕಟ್ ಆಗ್ಬೇಕು. ಇದಿಷ್ಟು ಗೊತ್ತಾದ್ರೆ ಚಿಕ್ಕಿ ಪರ್ಫೆಕ್ಟ್ ಆಗಿ ಬರುತ್ತೆ. ನಂತರ ಒಂದ್ ಸ್ವಲ್ಪ ತುಪ್ಪ ರೆಡಿ ಮಾಡಿಟ್ಟಿರೋ ಸೀಡ್ಸ್ ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಟ್ಟಿರೋ ಬೇಕಿಂಗ್ ಶೀಟ್ ಮೇಲೆ ಹಾಕಿ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ಪ್ರೋಸೆಸ್ ಒಂದ್ ಸ್ವಲ್ಪ ಬೇಗ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಬಿಸಿ ಇರೋವಾಗ್ಲೇನೆ ನಮಗೆ ಬೇಕಾಗಿರೋ ಶೇಪಲ್ಲಿ ಮಾರ್ಕ್ಸ್ ಮಾಡಿ ಇಟ್ಕೊಂಡು ತಣ್ಣಗಾದ್ಮೇಲೆ ಡಿಮೋಲ್ಡ್ ಮಾಡ್ಕೊಂಡ್ರೆ ಆಯ್ತು. ಇಷ್ಟ ಆಯ್ತಾ? ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ.